ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಲಿತಾ. ಇವತ್ತಿನ ವಿಡಿಯೋದಲ್ಲಿ ನಾನು ಕಡಲೆಕಾಳನ್ನು ಉಪಯೋಗಿಸಿ ಮಸಾಲ ಗ್ರೇವಿಯನ್ನು ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ಬನ್ನಿ ಹೇಗೆ ಮಾಡೋದು ಅಂತೇಳ್ಬಿಟ್ಟು ನೋಡೋಣ. ಮೊದಲಿಗೆ ನಾನು ಒಂದು ಬೌಲ್ನಲ್ಲಿ ಕಡಲೆಕಾಳನ್ನು ಚೆನ್ನಾಗಿ ವಾಶ್ ಮಾಡಿ ಅದನ್ನು ಇಡೀ ರಾತ್ರಿ ನೆನೆಯಲಿಕ್ಕೆ ಇಡ್ತಾ ಇದ್ದೇನೆ. ಸರಿಸುಮಾರು 8 ಗಂಟೆಗಳ ಕಾಲ ಇದನ್ನು ನೆನೆಯಕ್ಕೆ ಬಿಡಬೇಕು. ಇಲ್ಲ ಅಂದರೆ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಇದನ್ನು ಉಪಯೋಗಿಸ್ಬೋದು. ನಾನು ಈ ಒಂದು ಬೌಲ್ನಲ್ಲಿ ಅರ್ಧ ಬೌಲಷ್ಟು ನಾನು ತೊಗೊಂಡಿದ್ದೆ. ನೋಡಿ, ಇವಾಗ ಚೆನ್ನಾಗಿ ನೆಂದಿದೆ. 8 ಗಂಟೆಗಳ ಕಾಲ ಕಡಲೆಕಾಳು ಚೆನ್ನಾಗಿ ನೆಂದಿದೆ. ಈಗ ಇದನ್ನು ನಾವು ಬೇಯಿಸ್ಕೋಬೇಕಾಗುತ್ತೆ. ನಾನು ಈ ಕಡಲೆಕಾಳನ್ನು ಬೇಯಿಸಲಿಕ್ಕೆ ಒಂದು ಕುಕ್ಕರನ್ನು ಉಪಯೋಗಿಸ್ತಾ ಇದ್ದೇನೆ. ಕುಕ್ಕರಲ್ಲಿ ಇದನ್ನು ಹಾಕಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಕುಕ್ಕರ್ಗೆ ಈ ಒಂದು ಕಡಲೆಕಾಳನ್ನು ನೆಂದಿರುವಂತಹ ಕಡಲೆಕಾಳನ್ನು ನಾನು ಸೇರಿಸ್ತಾ ಇದ್ದೇನೆ. ಈ ಒಂದು ಕಡಲೆಕಾಳನ್ನು ಸೇರಿಸಿದ ನಂತರ 1 ಲೋಟ ನೀರನ್ನು ಇದಕ್ಕೆ ನಾನು ಸೇರಿಸ್ತಾ ಇದ್ದೇನೆ. ನೋಡಿ ನೀರನ್ನು ಹಾಕ್ಕೋಬೇಕಾಗುತ್ತೆ. ಕಡಲೆಕಾಳು ಚೆನ್ನಾಗಿ ಬೆಂದು ಸ್ವಲ್ಪ ಬೆಂದ ಮೇಲೆ ನೀರು ಉಳಿದಿರುವಂತೆ ನೋಡ್ಕೋಬೇಕಾಗುತ್ತೆ. ಕಡಲೆಕಾಳು ಬೇಯಿಸಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸ್ತಾ ಇದ್ದೇನೆ. ಹೀಗಾದರೆ ಕಾಳು ತುಂಬಾ ರುಚಿಯಾಗಿರುತ್ತೆ. ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿದ್ದೀನಿ. ಇದನ್ನು ನಾನು 3 ರಿಂದ 4 ವಿಷಲ್ ಕೂಗಿಸ್ಕೊತಾ ಇದ್ದೇನೆ. ಕಾಳು ಸ್ಮೂತಾಗಿ ಬೇಯಬೇಕಾಗುತ್ತೆ. ಮೂರು ಬಾರಿ ವಿಷಲ್ ಆಯಿತು. ಈಗ ಕುಕ್ಕರ್ ತಣ್ಣಗಾದ ಮೇಲೆ ಲಿಡ್ಡನ್ನು ಓಪನ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತೇಳ್ಬಿಟ್ಟು. ಚೆನ್ನಾಗಿ ಬೆಂದಿದೆ ಸ್ಮೂತಾಗಿ ಕಡಲೆಕಾಳು. ನೋಡಿ, ಸ್ಮೂತಾಗಿದೆ. ಒಂದನ್ನು ಹಿಚ್ಕಿ ನೋಡಿದ್ರೆ ಗೊತ್ತಾಗುತ್ತೆ ಸ್ಮೂತಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು. ಇದಾದಮೇಲೆ ಇದರಲ್ಲಿ 1 ಸ್ಪೂನಷ್ಟು ಕಡಲೆಕಾಳನ್ನು ನಾನು ಮಸಾಲ ಜೊತೆಗೆ ರುಬ್ಬೋದಕ್ಕೆ ತೊಗೋತಾ ಇದ್ದೀನಿ. ಇದರಿಂದ ಗ್ರೇವಿ ಗಟ್ಟಿಯಾಗಿರುತ್ತೆ. 1 ಸ್ಪೂನ್ ಬೆಂದಿರುವ ಈ ಕಾಳನ್ನು ನಾನು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೇನೆ. ನೋಡಿ, ಸ್ವಲ್ಪ ತಣ್ಣಗಾದ ಮೇಲೆ ಅದನ್ನು ಸೇರಿಸಿ, ಬಿಸಿದು ಹಾಕೋದು ಬೇಡ. ಈಗ ಇದಕ್ಕೆ ಹೆಚ್ಚಿಟ್ಟುಕೊಂಡಿರ್ತಕ್ಕಂತಹ 2 ಟೊಮೆಟೊ ಹಣ್ಣುಗಳನ್ನು ಸೇರಿಸ್ತಾ ಇದ್ದೇನೆ. ಹಾಗೆಯೇ 1 ಇಂಚು ಶುಂಠಿಯನ್ನು ಸೇರಿಸ್ತಾ ಇದ್ದೇನೆ, ಈ ರೀತಿ ಪೀಸ್ ಮಾಡಿಕೊಂಡು. ಹಾಗೆ ಒಂದು 6 ರಿಂದ 7 ಬೆಳ್ಳುಳ್ಳಿ ಎಸಳುಗಳನ್ನು ಕೂಡ ಸೇರಿಸ್ತಾ ಇದ್ದೇನೆ. ಈಗ ಇದಕ್ಕೆ ಪೀನಟ್ ಪೌಡ್ರನ್ನ ಸೇರಿಸ್ತಾ ಇದ್ದೇನೆ. ನಾನು ಕಡಲೆಕಾಯಿ ಬೀಜನ ಇಲ್ಲಿ ಕುಟ್ಟಿ ಪುಡಿ ಮಾಡಿಕೊಂಡಿದ್ದೆ. ಅದು ತುಂಬಾ ರುಚಿ ಕೊಡುತ್ತೆ. ಹಾಗಾಗಿ ಅದನ್ನು ಸೇರಿಸಿದ್ದೇನೆ. ಈಗ ರುಬ್ಬಲಿಕ್ಕೆ ಸ್ವಲ್ಪನೇ ನೀರನ್ನು ಹಾಕ್ತಾಯಿದ್ದೇನೆ. ಸ್ವಲ್ಪ ನೀರು ಹಾಕ್ಕೊಂಡು, ಯಾಕೆಂದರೆ ಟೊಮೆಟೊ ಹಣ್ಣಲ್ಲಿ ಆಲ್ರೆಡಿ ನೀರಿನ ಅಂಶ ಇರುತ್ತೆ. ಇದನ್ನು ನೈಸ್ ಪೇಸ್ಟ್ ಮಾಡ್ಕೊಂಡು ಬರೋಣ. ನೋಡಿ ಹೇಗೆ ಬಂದಿದೆ ಅಂತೇಳ್ಬಿಟ್ಟು ಇವಾಗ ನೋಡೋಣ. ಚೆನ್ನಾಗಾಗಿದೆ. 1 ಸ್ಪೂನ್ ತೆಗೆದು ನೋಡೋಣ ಹೇಗಿದೆ ಪೇಸ್ಟು, ಚೆನ್ನಾಗಿ ಬಂದಿದೆಯಾ, ನೈಸ್ ಇದೆಯಾ ಅಂತೇಳ್ಬಿಟ್ಟು. ನೋಡಿ, ಚೆನ್ನಾಗಿ ಬಂದಿದೆ ಕೂಡ. ಈಗ ನಾವು ಒಗ್ಗರಣೆಗೆ ತಯಾರಿ ಮಾಡ್ಕೊಳ್ಳೋಣ. ಒಂದು ಅಗಲವಾದಂತಹ ಕಡಾಯಿಯಲ್ಲಿ ನಾನು ಎಣ್ಣೆಯನ್ನು ಬಿಸಿ ಮಾಡ್ಕೊಳ್ತಾ ಇದ್ದೇನೆ. ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಸೇರಿಸಿದ್ದೀನಿ. ಈಗ ಇದಕ್ಕೆ ಜೀರಿಗೆಯನ್ನು ಸೇರಿಸಿದ್ದೀನಿ. ಇದಾದ ಮೇಲೆ ನಾನು ಇವಾಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತಕ್ಕಂತಹ 2 ಗಡ್ಡೆ ಈರುಳ್ಳಿಯನ್ನು ಸೇರಿಸಿದ್ದೇನೆ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ಲೇಮನ್ನು ಕಡಿಮೆ ಇಟ್ಕೊಂಡು ಈ ಒಂದು ಈರುಳ್ಳಿಯನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಈರುಳ್ಳಿ ಒಂದು ಅರ್ಧ ಫ್ರೈ ಆದಮೇಲೆ ನಾವು ಇದಕ್ಕೆ ಮಸಾಲ ಪದಾರ್ಥಗಳನ್ನು ಒಂದೊಂದೇ ಸೇರಿಸ್ತಾ ಹೋಗಬೇಕಾಗುತ್ತೆ. ಈಗ ನಾನು ಮೊದಲಿಗೆ ಧನಿಯಾ ಪೌಡ್ರನ್ನು ಸೇರಿಸ್ತಾ ಇದ್ದೇನೆ. ಇದು 1 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೆ. ಹಾಗೆಯೇ ರೆಡ್ ಚಿಲ್ಲಿ ಪೌಡ್ರು ಕೂಡ 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಮತ್ತು ಟರ್ಮರಿಕ್ ಪೌಡರನ್ನು ಕೂಡ, ಅರಿಶಿಣ ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ. ಹಾಗೆಯೇ ಗರಂ ಮಸಾಲ ಕೂಡ 1 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಈ ಎಲ್ಲವನ್ನು ಕೂಡ ಈಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ಕೂಡ ಫ್ಲೇಮನ್ನು ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಕಡಿಮೆ ಉರಿಯಲ್ಲಿ ಈ ಒಂದು ಮಸಾಲ ಪದಾರ್ಥಗಳನ್ನು ಹುರಿಬೇಕಾಗುತ್ತೆ. ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾವಿವಾಗ ಈಗಾಗಲೇ ಮಿಕ್ಸಿ ಜಾರ್ನಲ್ಲಿ ನಾವು ಏನು ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಈ ಸಮಯದಲ್ಲಿ ಸೇರಿಸೋಣ. ಈಗಾಗಲೇ ಹೇಳಿದಂತೆ ಈ ಮಿಕ್ಸಿಯಲ್ಲಿ ನಾವು 1 ಸ್ಪೂನ್ ಬೆಂದಿರುವಂತಹ ಕಡಲೆಕಾಳು, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟು ಹಾಗೂ ಒಂದು ಪೀನಟ್ ಪೌಡರನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡಲಾಗಿದೆ. ಈ ಒಂದು ಪೇಸ್ಟನ್ನು ಇದಕ್ಕೆ ಈಗ ಸೇರಿಸಿ ಈ ರೀತಿಯಾಗಿ ಫ್ರೈ ಮಾಡ್ಕೊತಾ ಇರೋಣ.
ಕೈ ಆಡಿಸ್ತಾನೆ ಇರಬೇಕು ಈ ರೀತಿಯಾಗಿ, ಇಲ್ಲಾಂದರೆ ತಳ ಒತ್ತುತ್ತೆ. ಈ ಮಸಾಲ ಗ್ರೇವಿಗೆ ನಾವೇನು ಉಪಯೋಗಿಸ್ತೀವಿ ಕಡಲೆಕಾಳು, ಇದು ತುಂಬಾ ಪ್ರೋಟೀನ್ ಯುಕ್ತವಾಗಿರ್ತಕ್ಕಂಥದ್ದು. ಗ್ರೇವಿ ಸ್ವಲ್ಪ ಗಟ್ಟಿ ಅನಿಸಿದ್ರೆ ನಾವು ಮಿಕ್ಸಿ ಜಾರ್ನಲ್ಲಿ ಉಳಿದಂಥ ನೀರನ್ನು ಸೇರಿಸೋಣ. ಹಾಗೆಯೇ ಇನ್ನೂ ಸ್ವಲ್ಪ ನೀರು ಬೇಕು ಅಂದರೆ ನೀವು ಈ ಸಮಯದಲ್ಲಿ ಆ್ಯಡ್ ಮಾಡ್ಕೋಬೋದು. ಈಗ ಇದನ್ನು ಚೆನ್ನಾಗಿ ಈ ರೀತಿ ಕೈ ಆಡಿಸಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ತಾ ಹೋಗೋಣ. ಫ್ರೈ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಚೆನ್ನಾಗಿ ಬೇಯಬೇಕು. ಇದು ಮಸಾಲ ಮತ್ತು ಈ ಒಂದು ಪೇಸ್ಟ್ ಎರಡು ಚೆನ್ನಾಗಿ ಹೊಂದಾಣಿಕೆ ಆಗಬೇಕಾಗುತ್ತೆ. ನೋಡಿ, ಏನೊಂದು ಕಡಲೆಕಾಳಿನ ಈ ಒಂದು ರೆಸಿಪಿ ಏನಿದೆ, ಕಡಲೆಕಾಳು ಫೈಬರ್ ಯುಕ್ತವಾದಂಥದ್ದು, ಹಾಗೆಯೇ ಕ್ಯಾಲ್ಸಿಯಂ ಕೂಡ ಧಾರಾಳವಾಗಿ ಇದರಲ್ಲಿ ಸಿಗುತ್ತೆ. ಈಗ ಬೇಯಿಸಿಟ್ಟುಕೊಂಡಿರ್ತಕ್ಕಂತಹ ಕಡಲೆಕಾಳನ್ನು ನೀರು ಸಮೇತ ಇದಕ್ಕೆ ಸೇರಿಸೋಣ. ಯಾಕೆಂದರೆ ಗ್ರೇವಿ ಇನ್ನೂ ಚೆನ್ನಾಗಿ ತೆಳುವಾಗಿ ಆಗಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಫ್ಲೇಮನ್ನು ಜಾಸ್ತಿ ಇಟ್ಕೋಬೇಕಾಗುತ್ತೆ. ಹೈ ಫ್ಲೇಮಲ್ಲಿ ಈಗ ಈ ಒಂದು ಮಸಾಲ ಗ್ರೇವಿಯನ್ನು, ಕಡಲೆಕಾಳು ಮತ್ತು ಈ ಒಂದು ಮಸಾಲ ಎರಡು ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಬೇಯಿಸ್ಕೋಬೇಕಾಗುತ್ತೆ. ಹಾಗೆಯೇ ಸೌಟಿನಿಂದ ಕೈ ಆಡಿಸ್ಕೋಬೇಕು. ನಾವು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ನಾನು ಸ್ವಲ್ಪ ಹರಳುಪ್ಪನ್ನು ಇಲ್ಲಿ ಸೇರಿಸ್ತಾ ಇದ್ದೇನೆ. ಯಾಕಂದರೆ ನಾವು ಕಾಳನ್ನು ಬೇಯಿಸಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ವಿ. ಹಾಗಾಗಿ ಈ ಸಮಯದಲ್ಲಿ ನೋಡಿ ಉಪ್ಪನ್ನು ನೀವು ಹಾಕ್ಕೋಬೇಕಾಗುತ್ತೆ. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 2 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ಳೋಣ. ಈ ಒಂದು ಕಡಲೆಕಾಳು ಕಬ್ಬಿಣಾಂಶಗಳಿಂದ ಕೂಡ ತುಂಬಿದೆ, ಅಂದರೆ ಐರನ್ ಕಂಟೆಂಟ್ ಇದರಲ್ಲಿ ಧಾರಾಳವಾಗಿ ಸಿಗುತ್ತೆ. ನೋಡಿ, ಚೆನ್ನಾಗಿ ಕುದಿ ಬಂದಿದೆ. ಈ ಸಮಯದಲ್ಲಿ ನಾನು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಇದೆಲ್ಲವನ್ನು ಚೆನ್ನಾಗಿ ಸೌಟಿನಿಂದ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಹೋಗೋಣ. ಹಾಗೆ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ. ಈಗ ಫ್ಲೇಮನ್ನು ಮೀಡಿಯಮ್ ಇಟ್ಕೊಳ್ಳೋಣ. ಯಾಕಂದರೆ ಆಲ್ರೆಡಿ ಬೆಂದಿದೆ ಕಡಲೆಕಾಳು. ಸೊ ಹಾಗಾಗಿ ಸೂಪರಾಗಿ ತಯಾರಾಗೋಯ್ತು ನಮ್ಮ ಕಡಲೆಕಾಳಿನ ಮಸಾಲ ಗ್ರೇವಿ. ಇದು ದೋಸೆಗೆ, ಪೂರಿಗೆ, ಚಪಾತಿಗೂ ಕೂಡ ಅದ್ಭುತವಾದಂತಹ ಕಾಂಬಿನೇಷನ್ನು. ಬನ್ನಿ, ಒಂದು ಪ್ಲೇಟಿಗೆ ಇದನ್ನು ಸರ್ವ್ ಮಾಡೋಣ. ರೈಸ್ಗೂ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹೇಗೆ ಬಂದಿದೆ ಅಂತ ತಿಳಿಸೋದನ್ನು ಮರಿಬೇಡಿ. ಹಾಗೂ ನೀವು ಕೂಡ ಮನೆಯಲ್ಲಿ ಇದನ್ನು ಒಂದು ಸಲ ಟ್ರೈ ಮಾಡಿ. ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಈ ಮೂಲಕ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಮತ್ತೊಂದು ವಿಡಿಯೋದೊಂದಿಗೆ, ಮತ್ತೊಂದು ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಇತರ ವಿಡಿಯೋಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.